ಪಕ್ಷಿಗಳ ನೆನಪಿನ ಶಕ್ತಿ ಮತ್ತು ಅಗಾಧವಾದಂತಹ ಸಂಬಂಧಗಳಿಗೆ ಅವು ಕೊಡುವಂತಹ ಬೆಲೆ ಬಗ್ಗೆ ನಾವು ಅನೇಕ ಸ್ಟೋರಿಗಳನ್ನು ನೋಡ್ತಾ ಇರ್ತೀವಿ. ಈಗ ಅಷ್ಟೇ ಒಂದು ಅಚ್ಚರಿಗೊಳ್ಳುವಂತಹ ಒಂದು ಸ್ಟೋರಿ. ಶಬರಿಮಲೆಯಿಂದ ಮರಳಿ ಚಿತ್ರದುರ್ಗಕ್ಕೆ ಪಾರಿವಾಳ ಒಂದು ಹಾರಿ ಬಂದಿದೆ, ಗೂಡು ಸೇರಿದೆ. ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನ ತಳವಾರಹಟ್ಟಿಗೆ ಈ ಪಾರಿವಾಳ ಮತ್ತೆ ಬಂದಿರೋದು. ತಳವಾರಹಟ್ಟಿಯ ರಾಜು ಅನ್ನೋರು ಮದಕರಿ ಹೆಸರಿನ ಪಾರಿವಾಳವನ್ನು ಸಾಕಿರ್ತಾರೆ. ಶಬರಿಮಲೆಗೆ ತೆರಳುವ ಮಾಲಾಧಾರಿಗೆ ಪಾರಿವಾಳವನ್ನು ಅವ್ರು ಕೊಟ್ಟಿರ್ತಾರೆ. ಶಬರಿಮಲೆಯಿಂದ ಪಾರಿವಾಳವನ್ನು ಹಾರಿ ಬಿಡೋದಕ್ಕೆ ಅವ್ರು ತಿಳಿಸಿದ್ರು. ಡಿಸೆಂಬರ್ 31ನೇ ತಾರೀಕು ಶಬರಿಮಲೆಯಲ್ಲಿ ಪಾರಿವಾಳವನ್ನು ಅವರು ಅದರಂತೆ ಹಾರಿ ಬಿಟ್ಟಿರ್ತಾರೆ. ಜನವರಿ 21ನೇ ತಾರೀಕು ಮರಳಿ ತಳವಾರಹಟ್ಟಿಯಲ್ಲಿ ಗೂಡು ಸೇರಿಕೊಂಡಿದೆ. 21 ದಿನಗಳ ಕಾಲ ಕ್ರಮಿಸಿ ಮರಳಿ ಗೂಡು ಸೇರಿದೆ. ಬರೋಬ್ಬರಿ 900 ಕಿಲೋಮೀಟರ್ ಕ್ರಮಿಸಿ ಪಾರಿವಾಳ ಬಂದಿರೋದು ಈಗ ಎಲ್ರಿಗೂ ಕೂಡ ಆಶ್ಚರ್ಯಚಕಿತರಾಗುವಂತೆ ಮಾಡ್ತಾ ಇದೆ. ನಾವು ಹಿಂದೆಲ್ಲ ಓದಿದ್ದೀವಿ ಈ ಪಾರಿವಾಳಗಳಿಗೆ ಅದ್ಭುತವಾದಂತಹ ನ್ಯಾವಿಗೇಷನ್ ಅಂದರೆ ದಿಕ್ಕುಪತ್ತೆ, ದೀರ್ಘಾವಧಿಯ ನೆನಪಿನ ಶಕ್ತಿ ಮತ್ತು ತೀಕ್ಷ್ಣವಾದ ದೃಷ್ಟಿ ಸಾಮರ್ಥ್ಯವನ್ನು ಹೊಂದಿದೆ ಅಂತ. ಅದನ್ನು ಸಾಬೀತುಪಡಿಸ್ತಾ ಇದೆ ಈ ಘಟನೆ. ಸ್ವಾಮಿ ಶರಣಮಯ್ಯಪ್ಪ ಹೋಗಿ ಸಾರಿ ಸುರಕ್ಷಿತ ಬಿಟ್ರಪ್ಪ. ಸ್ವಾಮಿ ಬಿಡು ಕಿಂದಕ್ಕೆ ಸ್ವಾಮಿ ಶರಣಮಯ್ಯಪ್ಪ ಹೋಗಿ. ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಇರುವಂತಹ ವಿಶೇಷ ಸಾಮರ್ಥ್ಯ ಇದು. ದೇವರು ಪ್ರಕೃತಿದತ್ತವಾಗಿ ಕೆಲ ಪಕ್ಷಿಗಳಿಗೆ ಹೇಗೆ ಈ ನೆನಪಿನ ಶಕ್ತಿ ಅನ್ನೋದನ್ನು ವರದಾನ ಮಾಡಿರ್ತಾನೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು. ಇನ್ಫ್ಯಾಕ್ಟ್ ಈ ಪಾರಿವಾಳಗಳನ್ನು ಎಂಥ ನಿಗೂಢ ಸ್ಥಳದಲ್ಲಿ ಬಿಟ್ಟರೂ ಕೂಡ ಅವು ವಾಪಸ್ ದಾರಿ ಕಂಡುಕೊಂಡು ಮರಳಿ ತಮ್ಮ ಸ್ವಂತ ಸ್ಥಾನಕ್ಕೆ ಬರೋ ಚಾಕಚಕ್ಯತೆ ಇದೆ ಅನ್ನೋದಕ್ಕೆ ಇದೊಂದು ನೈಜ ನಿದರ್ಶನ. ಡೀಟೇಲ್ಸ್ ಕೊಡ್ತಾರೆ ಸಿದ್ದರಾಜು. ಈ ಆಶ್ಚರ್ಯಕ್ಕೆ ಗ್ರಾಮಸ್ಥರು ಏನು ಹೇಳ್ತಾ ಇದ್ದಾರೆ, ಆಮೇಲೆ ಆ ಪಾರಿವಾಳ ಸಾಕಿದವರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂತ. ಖಂಡಿತವಾಗೂ ಮಮತಾ, ಏನು ಪ್ರಾಣಿ ಪಕ್ಷಿಗಳಿಗೆ ತಮ್ಮದೇ ಆದಂತ ಅಗಾಧವಾದ ಶಕ್ತಿ ಇರುತ್ತೆ, ಮತ್ತೆ ದಿಕ್ಕು ಪತ್ತೆಯಲ್ಲಿ ಹಾಗೂ ತೀಕ್ಷ್ಣ ದೃಷ್ಟಿಯಲ್ಲಿ ಒಂದು ಅಪಾರವಾದ ಶಕ್ತಿ ಇರುತ್ತೆ ಪಾರಿವಾಳಗಳಿಗೆ ಅಂತ ಹೇಳಿ ಇತ್ತೀಚೆಗೆ ಹಲವಾರು ಪುರಾಣಗಳಲ್ಲಿ, ವೇದ ಪುರಾಣಗಳಲ್ಲಿ ತಿಳಿದಿದ್ವಿ. ಆದ್ರೆ ಅದಕ್ಕೆ ಸಾಕ್ಷಿ ಎಂಬಂತೆ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ತಳವಾರಹಟ್ಟಿ ಗ್ರಾಮದಲ್ಲಿ ಏನ್ ರಾಜನವರು ಒಂದು ಸಾಕಿದಂತ ಮದಕರಿ ಎಂಬ ಪಾರಿವಾಳ ಶಬರಿಮಲೆಯಲ್ಲಿ ಒಂದು ಏನು ಮಾಲಾಧಾರಿ ಅವರಿಗೆ ನೀಡಿದ್ರು. ಒಂದು ಶಬರಿಮಲೆಯಲ್ಲಿ ಮಾಲಾಧಾರಿ ಅದನ್ನ ಹಾರ್ಬಿಟ್ಟಿದ್ದು. ಬಳಿಕ ಏನು ಸತತ 21 ದಿನಗಳ ಬಳಿಕ ಸುಮಾರು 900 ಕಿಲೋಮೀಟರ್ ಕ್ರಮಿಸಿರುವಂತ ಪಾರಿವಾಳ ಮತ್ತೆ ಮರಳಿ ತನ್ನ ಗೂಡನ್ನು ಸೇರಿರೋದು ನಿಜವಾಗ್ಲೂ ಕೂಡ ಗ್ರಾಮಸ್ಥರಲ್ಲಿ ಭಾರಿ ಅಚ್ಚರಿ ಮತ್ತು ತುಂಬಾ ಒಂದು ಅಚ್ಚರಿ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅದರಲ್ಲೂ ಪಾರಿವಾಳ ಸುಮಾರು 900 ಕಿಲೋಮೀಟರ್ ಹೇಗೆ ಬಂತು ಮತ್ತು ಮಾರ್ಗ ಮಧ್ಯೆ ಯಾವುದೋ ಅವಘಡ ಆಗ್ಲಿಲ್ಲ ಎಂಬ ಅಚ್ಚರಿ ಕೂಡ ವ್ಯಕ್ತವಾಗ್ತಿರುವಂತ ಹಾಗೆ ಏನು ಇದನ್ನು ಪರೀಕ್ಷೆ ಮಾಡ್ಬೇಕು ಎಂಬ ಉದ್ದೇಶದಿಂದಲೇ ಏನು ಇಲ್ಲಿ ಅಲ್ಲಿನ ಸ್ಥಳೀಯರು ಒಂದು ಮಾಲಾಧಾರಿಗೆ ನೀಡಿದ್ರು. ಬಳಿಕ ಮಾಲಾಧಾರಿ ಅಲ್ಲಿ ಹಾರಿ ಬಿಟ್ಟಿರೋ ನಂತರ ಒಂದು ಈ ಪಾರಿವಾಳ ಪುನಃ ತನ್ನ ಗೂಡನ್ನು ಸೇರಿರೋದು ನಿಜವಾಗ್ಲೂ ಕೂಡ ಆಶ್ಚರ್ಯಚಕಿತತೆಯನ್ನು ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಹಾಗೆ ಗ್ರಾಮಸ್ಥರು ಹೇಳೋ ಪ್ರಕಾರ ಪಾರಿವಾಳಗಳು ಒಂದು ಆಯಸ್ಸು ಕೂಡ ಕಡಿಮೆ ಇರುತ್ತೆ. ಆದ್ರೆ ಇಷ್ಟೊಂದು ದಿನಗಳಲ್ಲಿ ಏನು ಕೇವಲ 21 ದಿನಗಳಲ್ಲಿ ಯಾವುದೇ ರೀತಿ ಅವಘಡಕ್ಕೆ ಸಿಲುಕದಂತೆ ಒಂದು ತನ್ನ ಮಾರ್ಗವನ್ನು ಹುಡುಕಿಕೊಂಡು ಯಾವ ರೀತಿ ಒಂದು ನೆನಪಿನ ಶಕ್ತಿಯನ್ನು ಬಳಸಿಕೊಂಡು ಇದು ಬಂದು ತನ್ನ ಗೂಡನ್ನು ಸೇರುತ್ತೆ ಎಂಬುದು ನಿಜವಾಗ್ಲೂ ಕೂಡ ಅಚ್ಚರಿ ಮೂಡಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ. ಹಾಗೆ ಈ ಒಂದು ಪಾರಿವಾಳವನ್ನು ವೀಕ್ಷಿಸೋದಕ್ಕೋಸ್ಕರ ವಿವಿಧೆಡೆಗಳಿಂದ ಜನರು ಕೂಡ ಆಗಮಿಸಿದ್ರೆ ಆ ಪಾರಿವಾಳದ ಶಕ್ತಿ ಹಾಗೂ ಆ ಪಾರಿವಾಳದ ಒಂದು ತೀಕ್ಷ್ಣ ಮತ್ತು ದೃಷ್ಟಿ ಹಾಗೂ ನೆನಪಿನ ಶಕ್ತಿಯ ಬಗ್ಗೆ ಹಲವಾರು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಮಮತಾ. ಧನ್ಯವಾದ ಸಿದ್ದರಾಜು ತಮ್ಮೆಲ್ಲ ಮಾಹಿತಿಗಾಗಿ. नंबर नहीं है सामने